Dear student, in the previous class we have discussed about the cabinet secretary. Now we are concentrating on state administration, Rajya Adalita. The state administration consists of the governor, chief minister and council of ministers and the secretariat of these offices. ಈಗ ನಾವು ರಾಜ್ಯಕ್ಕೆ ಬಂದಾಗ ಚೀಫ್ ಮಿನಿಸ್ಟರ್ ಇರ್ತಾರೆ, ಮುಖ್ಯಮಂತ್ರಿಗಳು ಮತ್ತು ಅವರ ಮಿನಿಸ್ಟರ್ಸ್ಗಳು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಅವರ ಜೊತೆಗೆ ಈ ಎಲ್ಲಾ ಮಿನಿಸ್ಟರ್ಸ್ಗಳಿಗೆ ಮತ್ತು ಚೀಫ್ ಮಿನಿಸ್ಟರ್ಗೆ ಆಫೀಸರ್ಸ್ಗಳು ಸೆಕ್ರೆಟೇರಿಯೇಟ್ ಆಫೀಸ್ ಅಂತ ಇದೆ, ಅವರು ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇದಿಷ್ಟನ್ನ ನಾವು ರಾಜ್ಯ ಆಡಳಿತ ಎಂಬುದಾಗಿ ಪರಿಗಣಿಸ್ತೇವೆ. ದ ಸ್ಟೇಟ್ ಸೆಕ್ರೆಟೇರಿಯೇಟ್ ಅದರಲ್ಲಿ ಬರುವಂತದ್ದು ಸ್ಟೇಟ್ ಸೆಕ್ರೆಟೇರಿಯೇಟ್. The sake administrative convenience, the structure of the government of the state is divided into many departments. ನಾನು ಆಗ್ಲೇ ಹೇಳಿದೆ, ಕೇಂದ್ರ ಸರ್ಕಾರ ಅಥವಾ ಕೇಂದ್ರದಲ್ಲಿ ಹೇಗೆ ಬೇರೆ ಬೇರೆ ವಿಭಾಗಗಳಿದೆಯೋ ಇಲಾಖೆಗಳಿದೆಯೋ ಹಾಗೇನೆ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಇಲಾಖೆಗಳು ಅಧಿಕಾರವನ್ನ ಅಥವಾ ಕಾರ್ಯವನ್ನ ನಿರ್ವಹಿಸ್ತವೆ. A ministry may consist of the 2 or more departments. ಒಂದು ಮಿನಿಸ್ಟ್ರಿ ಅಥವಾ ಒಂದು ಶಿಕ್ಷಣ ಏನಿದೆ ಸಚಿವರು ಯಾರಿರ್ತಾರೆ, ಮೇ ಕನ್ಸಿಸ್ಟ್ ಆಫ್ ದ 2 or more ಡಿಪಾರ್ಟ್ಮೆಂಟ್, ಒಬ್ಬರು ಒಂದು ಅಥವಾ ಅದಕ್ಕಿಂತ ಹೆಚ್ಚು ಡಿಪಾರ್ಟ್ಮೆಂಟ್ಸ್ ಗಳ ಇಲಾಖೆಗಳು ಕಾರ್ಯನಿರ್ವಹಿಸ್ತವೆ. ಮಿನಿಸ್ಟರ್ಸ್ ಇನ್ ಚಾರ್ಜ್ ಆಫ್ ಫುಲ್ ಆಫ್ ದೆಮ್, ಅಂದ್ರೆ ಆ ಚಾರ್ಜ್ ಅನ್ನ ಮಿನಿಸ್ಟರ್ಸ್ ಗಳೇ ನೋಡಿಕೊಳ್ಬೇಕಾಗ್ತದೆ. ದ ಮಿನಿಸ್ಟರ್ಸ್ ಇಸ್ ಅ ಪೊಲಿಟಿಕಲ್ ಹೆಡ್. ನಾನು ಆಗ್ಲೇ ಹೇಳಿದೆ, ಅಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇಸ್ ಅ ಪೊಲಿಟಿಕಲ್ ಹೆಡ್ ಅಂಡ್ ದ ಕ್ಯಾಬಿನೆಟ್ ಸೆಕ್ರೆಟರಿ ಇಸ್ ಅ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಅಂತ ಹೇಳಿ. ಇಲ್ಲಿಯೂ ಹಾಗೆ ಚೀಫ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ಅವರು ಪೊಲಿಟಿಕಲ್ ಹೆಡ್ ಆದ್ರೆ, ನಾವು ಸೆಕ್ರೆಟರೀಸ್ ಅಂತ ನಾವು ಯಾರನ್ನು ಕರಿತೇವೆ ಅವರನ್ನ ನಾವು ಡಿಪಾರ್ಟ್ಮೆಂಟಿವ್ ಸೆಕ್ರೆಟರೀಸ್ ಅಥವಾ ಸ್ಟೇಟ್ ಸೆಕ್ರೆಟರೀಸ್ ಯಾರಿರ್ತಾರೆ ಅವರನ್ನು ನಾವು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಎಂಬುದಾಗಿ ಪರಿಗಣಿಸಬಹುದು. ಅಡ್ಮಿನಿಸ್ಟ್ರೇಟಿವ್ ಹೆಡ್ ಇಸ್ ಅ ಪ್ರಿನ್ಸಿಪಲ್ ಸೆಕ್ರೆಟರಿ, ಕೆರಿಯರ್ ಸಿವಿಲ್ ಸರ್ವೆಂಟ್ ಅಂದ್ರೆ ಸೆಕ್ರೆಟೇರಿಯೇಟ್ಗಳು, ಸ್ಟೇಟ್ ಸೆಕ್ರೆಟೇರಿಯೇಟ್ಗಳು. The secretariat is located in the state as a capital. ಅಂದ್ರೆ ಅವರ ರಾಜಧಾನಿ ಎಲ್ಲಿದೆ, ಆಯಾಯ ರಾಜ್ಯದ ರಾಜಧಾನಿ ಎಲ್ಲಿದೆ ಅಲ್ಲಿ ಸೆಕ್ರೆಟರಿಗಳು ಕಾರ್ಯದರ್ಶಿಗಳು ಕಾರ್ಯವನ್ನ ನಿರ್ವಹಿಸ್ತಾರೆ. ಇಸ್ ಅ ಸ್ಟೇಟ್ ಸೆಕ್ರೆಟರಿ, ರಾಜ್ಯದ ಕಾರ್ಯದರ್ಶಿಗಳು. ಕನ್ಸಿಸ್ಟ್ ಆಫ್ ದ ಆಫೀಸರ್ಸ್ ಆಫ್ ಮಿನಿಸ್ಟರ್ಸ್, ಅಂದ್ರೆ ಮಿನಿಸ್ಟರ್ಸ್ ಗಳಿಗೆ ಸಲಹೆ ಸೂಚನೆ ಕೊಡುತ್ತಿರಬಹುದು, ಸೆಕ್ರೆಟರೀಸ್, ಡಿಪಾರ್ಟ್ಮೆಂಟ್ಸ್ ಅಂಡ್ ದ ಸೆಕ್ಷನ್ಸ್. ದ ಸೆಕ್ರೆಟರೀಸ್ ಈಸ್ the highest office of the government. The secretaries is the highest office of the government. ಸರ್ಕಾರದ ಅತಿ ಮುಖ್ಯವಾದ ಒಂದು ಅಂಗವಾಗಿ ಇದು ಪರಿಗಣಿಸಿದೆ. It is the principal executive instrument as well. It is a principal executive. The secretaries ensures objectivity, continuity and consistency in the administration. They are maintain the objectivity, ಉದ್ದೇಶ, continuity ಅಂದ್ರೆ ಮುಂದುವರಿಕೆ, then consistency ಸ್ಥಿರತೆ, ಇದೆಲ್ಲವನ್ನು ಕಾಪಾಡ್ತಾರೆ. The main authority to frame the rules and principles, frame the rules, ನೀತಿ ನಿಯಮಗಳನ್ನ ರೂಪಿಸುವುದು, ಪ್ರಿನ್ಸಿಪಲ್, ಪ್ರೊಸೀಜರ್ ಟು ಪ್ರಿನ್ಸಿಪಲ್ ಆಫ್ ಪ್ರೊಸೀಜರ್, ತತ್ವಗಳನ್ನ ಕಾಪಾಡುವಂತದ್ದು, ಆಫ್ ದ ಫಂಕ್ಷನಿಂಗ್ ಆಫ್ ದ ಗವರ್ಮೆಂಟ್, ಸರ್ಕಾರದ ಈ ಎಲ್ಲಾ ಕೆಲಸಗಳನ್ನ ನಿರ್ವಹಿಸ್ತಾರೆ. ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೆಕ್ರೆಟೇರಿಯೇಟ್, ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೆಕ್ರೆಟೇರಿಯೇಟ್ ಟು ಅಸಿಸ್ಟ್ ದ ಮಿನಿಸ್ಟರ್ಸ್ ಇನ್ ದ ಫಾಲೋವಿಂಗ್ ಮ್ಯಾಟರ್ಸ್. In the following matters, primary responsibility. What are the primary responsibility of the secretariat? To assist the ministers. And in the following matters, ಅವರಿಗೆ ಯಾವ ರೀತಿಯಲ್ಲಿ ಅಸಿಸ್ಟ್ ಮಾಡಬಹುದು? Formulating and modifying the legislation from time to time. ಸರ್ಕಾರದಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಶಾಸನಗಳು ಅದನ್ನ ಟೈಮ್ ಟು ಟೈಮ್ ಬದಲಾವಣೆ ಮಾಡೋದಾಗಿರ್ಬೋದು, ಅಥವಾ ಅದರಲ್ಲಿ ಚೇಂಜಸ್ ಇದ್ರೆ ಅದನ್ನ ಹೇಳೋದಿರ್ಬೋದು, ಅದನ್ನ ಮಾಡಿಫೈ, ಫಾರ್ಮುಲೇಟಿಂಗ್ ಎರಡನ್ನೂ ಅವರು ಸಜೆಸ್ಟ್ ಮಾಡ್ತಾರೆ, ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಪ್ಲಾನಿಂಗ್ ಅಂಡ್ ದ ಬಜೆಟ್ ಫಾರ್ಮುಲೇಷನ್, ಬಜೆಟ್ ಮಾಡುವಾಗ ಮುಂಗಡಪತ್ರ ರಚನೆಗೆ ಮತ್ತದರ ಜಾರಿಗೆ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಅದಕ್ಕೆ ಕಾರಣಕರ್ತರಾಗ್ತಾರೆ. ಕೋಆರ್ಡಿನೇಟ್ ವಿತ್ ದ ಸೆಂಟರ್ ಅಂಡ್ ದ ಅದರ್ ಸ್ಟೇಟ್, ಕೋಆರ್ಡಿನೇಟ್ ವಿತ್ ದ ಸೆಂಟರ್, ಒಂದು ರಾಷ್ಟ್ರದ
ಕೇಂದ್ರ ಆಡಳಿತ ಮತ್ತು ರಾಜ್ಯಗಳಲ್ಲಿ ಇರುವಂತಹ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳಿಗೆ ಪೂರಕವಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಯಾಕೆಂದ್ರೆ ಅಧಿಕಾರಿಗಳು ಬೇರೆ ಬೇರೆ ರಾಜ್ಯದಿಂದ ಕೂಡ ಅವ್ರು ಬಂದಿರ್ತಾರೆ. ಮಿನಿಸ್ಟರ್ಸ್ಗಳು ನಮ್ಮದೇ ರಾಜ್ಯ ಆದ್ರೂ ಕೂಡ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ಅಧಿಕಾರಿಗಳು ಬೇರೆ ಬೇರೆ ರಾಜ್ಯದಿಂದಲೂ ಬಂದಿರ್ತಾರೆ. ಹಾಗಾಗಿ ಎಲ್ಲಾ ರಾಜ್ಯಗಳ ಕೋಆರ್ಡಿನೇಷನ್ ಅಲ್ಲಿ ಅವರು ಪಾಲ್ಗೊಳ್ತಾರೆ ಮತ್ತು ಸೆಂಟ್ರಲ್ ನ ನಡುವೆ ಇರುವಂತಹ ಅದರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನೆಕ್ಸ್ಟ್, ಪ್ರಮೋಟಿಂಗ್ ದ ಆರ್ಗನೈಸೇಷನಲ್ ಕಾಂಪಿಟೆನ್ಸಿ. It is a promotion of the organizational competency. Organizational competency ಒಂದು ರಚನೆ, ಸಂಘಟನೆಯ ರಚನೆ ಮತ್ತು ಅದರ ಬೆಳವಣಿಗೆಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಆನ್ಸರಿಂಗ್ ದ ಕ್ವಶನ್ಸ್ ಇನ್ ಅಸೆಂಬ್ಲಿ. ಮಿನಿಸ್ಟರ್ಸ್ ಗಳು ಕ್ವಶನ್ಸ್ ಅನ್ನ ಅಸೆಂಬ್ಲಿಯಲ್ಲಿ ಕ್ವಶನ್ಸ್ ಕೇಳುವಾಗ ಅವರು ಆನ್ಸರ್ ಮಾಡ್ಬೇಕಾಗ್ತದೆ. ಮಿನಿಸ್ಟರ್ಸ್ ಒಂದು ವೇಳೆ ಕೊಡದೆ ಇರುವ ಸಂದರ್ಭದಲ್ಲಿ ಈ ಕಾರ್ಯದರ್ಶಿಗಳು ಆನ್ಸರ್ ಅನ್ನ ನೀಡಬಹುದು. ಯಾಕೆಂದ್ರೆ ಅದರ ಪೂರ್ತಿ ಡೀಟೇಲ್ಸ್ ಅವರಿಗೆ ಗೊತ್ತಿರ್ತದೆ, ಆ ಅಧಿಕಾರಿಗಳಿಗೆ. ಹಾಗಾಗಿ ಅವರು ಕೂಡ ಮಿನಿಸ್ಟರ್ಸ್ ಗಳಿಗೆ ಸಜೆಷನ್ ಅನ್ನ ನೀಡಬಹುದು. ಅವರೇ ಕೆಲವೊಂದು ಸಂದರ್ಭದಲ್ಲಿ, ಎಲ್ಲಾ ಸಂದರ್ಭದಲ್ಲ, ಕೆಲವೊಂದು ಸಂದರ್ಭದಲ್ಲಿ ಅವರು ಅದಕ್ಕೆ ಆನ್ಸರ್ ಅನ್ನ ಕೂಡ ನೀಡಬಹುದಾಗಿದೆ. The secretariat is divided into a number of administrative departments. ಈ ಸೆಕ್ರೆಟರೀಸ್ ಅನ್ನೋದು ಬೇರೆ ಬೇರೆ ವಿಭಾಗಗಳಾಗಿ ಡಿವಿಷನ್ ಆಗಿದೆ. It consists of principal secretary, joint secretary, deputy secretary and the under secretary. The principal secretary, joint secretary, deputy secretary and the under secretary. These are come under the secretariat departments. The number of secretariat department differ from the state to state. ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬೇರೆ ಬೇರೆ ಸೆಕ್ರೆಟರೀಸ್ ಗಳ ಸಂಖ್ಯೆಗಳು ಬದಲಾಗ್ತಾ ಹೋಗ್ತವೆ. ಸಣ್ಣ ರಾಷ್ಟ್ರ ಆದ್ರೆ ಸೆಕ್ರೆಟರಿಗಳ ಸಂಖ್ಯೆ ಕಡಿಮೆ ಇರ್ತದೆ ಮತ್ತು ಹೆಚ್ಚಾಗಿದ್ರೆ ಹೆಚ್ಚು ಕೂಡ ಇರಬಹುದು. ಡಿಪಾರ್ಟ್ಮೆಂಟ್ ಕಾಮನ್ ಟು ದ ಮೋಸ್ಟ್ ಆಫ್ ದ ಸ್ಟೇಟ್. ಎಲ್ಲಾ ರಾಷ್ಟ್ರಗಳಲ್ಲಿ ಇರುವಂತಹ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಗಳು. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. First one is Department of Personnel and Administrative Reforms. Second one is Home and Transport Department. ಸಾರಿಗೆ ಮತ್ತು ಗೃಹ, ಹೋಮ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಇರುವಂತಹ ಕಾಮನ್ ಡಿಪಾರ್ಟ್ಮೆಂಟ್ಸ್ ಗಳಿದೆಲ್ಲ. ಗೃಹ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್, ಸಾರಿಗೆ ವ್ಯವಸ್ಥೆ, ಫೈನಾನ್ಸ್ ಹಣಕಾಸು ಮತ್ತು ಪ್ಲಾನಿಂಗ್ ಯೋಜನೆಗಳು. The finance and the planning, home and transport. Then fourth one is education, shikshana ilake, the education department. And fifth one, revenue and excise, revenue kandaಯ ilake, excise abakari ilake. Next sixth one, public works department, PWD. ನೀವು ಕೇಳಿರ್ಬೋದು PWD works. ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ವಿಭಾಗಗಳು ಅದರಲ್ಲಿ ಬರ್ತವೆ. ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ಸ್. ದೆನ್ ಸೆವೆಂತ್ ಒನ್ ಈಸ್ ಫಾರೆಸ್ಟ್, ಅರಣ್ಯ ಇಲಾಖೆ, ಫಾರೆಸ್ಟ್. ಏಯ್ತ್ ಒನ್ ಈಸ್ ಎನರ್ಜಿ. ನೆಕ್ಸ್ಟ್ ನೈನ್ತ್ ಒನ್ ಈಸ್ ಅಗ್ರಿಕಲ್ಚರ್, ಕೃಷಿ ಇಲಾಖೆಗಳು. ಕೃಷಿ ಇಲಾಖೆ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರ್ತದೆ. ದೆನ್ ಟೆಂತ್ ಒನ್ ಕಾರ್ಪೊರೇಷನ್ಸ್ ಅಂದ್ರೆ ಈ ಸಹಕಾರ ಸಂಸ್ಥೆಗಳು. ಅದು ಬ್ಯಾಂಕ್ ಇರ್ಬೋದು, ಸಹಕಾರ ಸಂಸ್ಥೆಗಳು, ಅಥವಾ ರೈತರ ಸಹಕಾರಿ ಸಂಸ್ಥೆಗಳು ಇರ್ಬೋದು, ಅಥವಾ ಬೇರೆ ಬೇರೆ ಸಹಕಾರ ಸಂಸ್ಥೆಗಳು ಅಂತ ಬರ್ತದೆ. ಅದು ಸ್ಟೇಟ್ ಗವರ್ಮೆಂಟ್ ನ ಅಂಡರ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್, ಕಾರ್ಮಿಕ ಇಲಾಖೆಗಳು, ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ದೆನ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಂದ್ರೆ ಆಹಾರ ಪೂರೈಕೆಯಾಗುವಂತಹ ಡಿಪಾರ್ಟ್ಮೆಂಟ್ಸ್ ಗಳು. ಅದು ನೀವು ನ್ಯಾಯಬೆಲೆ ಅಂಗಡಿ ಅಂತ ಕರೀತಿರಲ್ವಾ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, PDS. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದ್ರೆ ನ್ಯಾಯಬೆಲೆ ಅಂಗಡಿ, ಪಡಿತರ ವ್ಯವಸ್ಥೆ, ಅದರಲ್ಲಿ ನೀವು ಫುಡ್ ಅನ್ನ ಪಡ್ಕೊಳ್ತೀರಿ, ಇದೆಲ್ಲ ಇದರಲ್ಲಿ ಬರುವಂತದ್ದು. ದೆನ್ ರೂರಲ್ ಡೆವಲಪ್ಮೆಂಟ್ ಅಂಡ್ ದ ಪಂಚಾಯತ್ ರಾಜ್ ಸಿಸ್ಟಮ್. ನಿಮ್ಮ ಪಂಚಾಯತ್ ಮೊನ್ನೆ ಎಲೆಕ್ಷನ್ ಗಳು ನಡೆದಿವೆ. ಪಂಚಾಯತ್ ರಾಜ್ ಎಲೆಕ್ಷನ್ಸ್ ಗಳು ಅಥವಾ ಪಂಚಾಯತ್ ಅಲ್ಲಿ ಚುನಾವಣೆಗಳು ನಡೆಯುವುದಿರಬಹುದು, ಅಥವಾ ಅದು ಚುನಾವಣೆಗಳನ್ನ ಎಲೆಕ್ಷನ್ ಕಮಿಷನ್ ನೋಡಿಕೊಳ್ತದೆ. ಚುನಾವಣೆಗೆ ಗ್ರಾಮ ಪಂಚಾಯತ್ಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನ. ದ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮೀಣ ಪ್ರದೇಶದ ಬೆಳವಣಿಗೆ, ಇದು ಕೂಡ ಅತಿ ಮುಖ್ಯ ಆಗ್ತದೆ. ದೆನ್ ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್, ಕಾನೂನು, ಲಾ ಅಂಡ್ ದ ಪಾರ್ಲಿಮೆಂಟರಿ ಅಫೇರ್ಸ್.
ಕೆಲವೊಂದು ಏನು ಸಂಸದೀಯ ವ್ಯವಸ್ಥೆಗಳ ಬದಲಾವಣೆಗಳು ಅಥವಾ ಸಂಸದೀಯ ವ್ಯವಸ್ಥೆಯಲ್ಲಿ ಇರುವಂತಹ ಏನು ಇಂಪಾರ್ಟೆನ್ಸ್ಗಳು ಅದನ್ನು ಕೂಡ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗ್ತದೆ. ದೆನ್ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಕಲ್ಯಾಣ, ಸಮಾಜ ಕಲ್ಯಾಣ ಇಲಾಖೆಗಳು ಅಂತ ಬರುತ್ತದೆ. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರ್ಬೋದು, ಸಾಮಾಜಿಕವಾಗಿ ಅಥವಾ ಏನು ನಾವು ತೊಂದರೆಗಳ ಇರುವಂತಹ ಅದನ್ನು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡುವಂತ ವಿಷಯಗಳಿರ್ಬೋದು, ಡಿಪಾರ್ಟ್ಮೆಂಟ್ಸ್ಗಳು. ಯಾವುದೆಲ್ಲ? ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಹೋಮ್ ಅಂಡ್ ದ ಟ್ರಾನ್ಸ್ಪೋರ್ಟ್, ಫೈನಾನ್ಸ್ ಅಂಡ್ ಪ್ಲಾನಿಂಗ್, ಎಜುಕೇಶನ್, ರೆವೆನ್ಯೂ ಅಂಡ್ ಎಕ್ಸೈಸ್, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್, ಎನರ್ಜಿ, agriculture, corporation, labor and employment, food and civil supplies, rural development and the panchayat raj, law and parliamentary affairs and the social welfare. These are the important departments of the state. ಎಲ್ಲಾ ರಾಜ್ಯಗಳಲ್ಲಿ ಇರುವಂತಹ ಅದಕ್ಕಿಂತ ಹೆಚ್ಚು ಇರ್ತದೆ, ಬಟ್ ಎಲ್ಲಾ ರಾಜ್ಯಗಳಲ್ಲಿ ಕಾಮನ್, ಮೋಸ್ಟ್ ಆಫ್ ದ ಕಾಮನ್ ಡಿಪಾರ್ಟ್ಮೆಂಟ್ಸ್. ನೆಕ್ಸ್ಟ್ ಅಂಡರ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, ಕ್ಯಾಬಿನೆಟ್ ಸೆಕ್ರೆಟರಿ ಹೇಗೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರ್ತಾರೋ ಹಾಗೇನೆ ಇಲ್ಲಿ ಕೂಡ ಸ್ಟೇಟ್ ಸೆಕ್ರೆಟರಿ ಆರ್ ಚೀಫ್ ಸೆಕ್ರೆಟರಿ ಅಂದ್ರೆ ಮುಖ್ಯ ಕಾರ್ಯದರ್ಶಿ is important person in administration. Chief Secretary is the head of the secretariat in the state. Each and every state, ಪ್ರತಿ ಒಂದು ಸ್ಟೇಟ್ ಅಲ್ಲಿ ಚೀಫ್ ಸೆಕ್ರೆಟರಿಗಳು ತನ್ನ ಅಧಿಕಾರವನ್ನ ನಿರ್ವಹಿಸ್ತಾರೆ. ಮುಖ್ಯ ಕಾರ್ಯದರ್ಶಿ ಎಂಬುದಾಗಿ ಅವರನ್ನು ಕರೆಯುತ್ತೇವೆ. He is in charge of the administrative setup. He is in charge of administrative setup. His authority includes all department of the secretariat. By reason of his experience and studying, is able to case out difficulties and frictions to give general guidance to other officers. Is a general guidance to other officers. Does he give the leadership to the administrative system of the state? He gives leadership to the administrative systems of the state. He maintains a rapport between the state government and the union government and the other state governments. Maintain the state government and the union government and other state government. ಬೇರೆ ಬೇರೆ ಸ್ಟೇಟ್ ಗವರ್ಮೆಂಟ್ ಗಳು ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ನ ಮಧ್ಯೆ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ಕೂಡ ಅವರು ಸಾಲ್ವ್ ಮಾಡ್ತಾರೆ. Chief secretaries perform the following functions. ಅವರ ಕೆಲಸಗಳೇನು? First one is he is a principal advisor to the chief minister. ಮುಖ್ಯಮಂತ್ರಿಗೆ ಸಲಹೆಗಳನ್ನ ನೀಡುವಂತದ್ದು. He is a principal advisor of the chief minister. Second one is he acts as a cabinet secretary and only person who attend the cabinet meeting. ಇವರೊಬ್ಬರೇ ಪರ್ಸನ್, ಚೀಫ್ ಸೆಕ್ರೆಟರಿ ಒಬ್ಬರೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ, ಅಂದ್ರೆ ಅಲ್ಲಿ ಮಿನಿಸ್ಟರ್ಸ್ ಗಳು ಮಾತ್ರ ಇರುವುದು. ಹಾಗಾಗಿ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲಿ ಇವರಿಗೊಬ್ಬರಿಗೆ ಮಾತ್ರ ಭಾಗವಹಿಸಲು ಅವಕಾಶ ಇದೆ. ಯಾಕಂದ್ರೆ ಅವರ ಸಲಹೆ ಸೂಚನೆಗಳನ್ನು ಕನ್ಸಿಡರ್ ಮಾಡಲಾಗ್ತದೆ. ಅವರು ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಆ ಕಾರಣದಿಂದಾಗಿ ತುಂಬಾ ರಾಜಕೀಯವಾಗಿ ಪೊಲಿಟಿಷಿಯನ್ಸ್ ಗಳನ್ನ ಅವ್ರು ನೋಡಿರ್ತಾರೆ. ಯಾಕಂದ್ರೆ 5 ವರ್ಷಕ್ಕೊಮ್ಮೆ ರಾಜಕೀಯವಾಗಿ ಬದಲಾಗ್ತದೆ, ಬಟ್ ಅವರು ಅಧಿಕಾರಿಗಳು ಬದಲಾಗುವುದಿಲ್ಲ. ಹಾಗಾಗಿ ಅವರು ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಅದಕ್ಕೆ ಅವರ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಳುವುದಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅವರನ್ನ ಅವರಿಗೆ ಭಾಗವಹಿಸುವ ಅವಕಾಶವನ್ನ ನೀಡಲಾಗಿದೆ. Next is he exercise general supervision and control over the entire secretariat. ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲಿ ಸೆಕ್ರೆಟರಿಗಳು ಇರ್ತಾರೆ. ಆ ಎಂಟೈರ್ ಸೆಕ್ರೆಟರಿಯೇಟ್ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಬೈ ದ ಚೀಫ್ ಸೆಕ್ರೆಟರಿ. ಚೀಫ್ ಸೆಕ್ರೆಟರಿ ಕಂಟ್ರೋಲ್ ದ ಈಚ್ ಅಂಡ್ ಎವ್ರಿ ಸೆಕ್ರೆಟರೀಸ್ ಇನ್ ಈಚ್ ಡಿಪಾರ್ಟ್ಮೆಂಟ್. ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲಿರುವಂತಹ ಸೆಕ್ರೆಟರಿಗಳನ್ನ ಅವರು ಕಂಟ್ರೋಲ್ ಮಾಡ್ತಾರೆ. He looks after all matters beyond the purview of all other secretary. He look after ಅಂದ್ರೆ ಎಲ್ಲಾ ಸೆಕ್ರೆಟರೀಸ್ ಗಳ ಒಪಿನಿಯನ್ ಗಳನ್ನ ಅವರೊಬ್ರು ನೀಡ್ತಾರೆ. ಅಂದ್ರೆ ಅವರಿಗೆ ಅವರ ಏಜೆಂಟ್ರಿ ಆಗಿ ಅವರ ಕೆಲಸವನ್ನ ನಿರ್ವಹಿಸ್ತಾರೆ. As chief of all secretaries, he presides over a large number of committees and is a number of many others. Is a large number of committees. ಎಲ್ಲಾ ಕಮಿಟೀಸ್ ಗಳನ್ನ ಅವರು ಎಕ್ಸ್ಪ್ಲೈನ್ ಅನ್ನ ಮಾಡ್ತಾರೆ. ಲಾರ್ಜ್ ನಂಬರ್ ಆಫ್ ಕಮಿಟೀಸ್. ದ ಚೀಫ್ ಆಫ್ ಆಲ್ ಸೆಕ್ರೆಟರೀಸ್. ಈಸ್ ಅ ಸೆಕ್ರೆಟರಿ ಬೈ ರೊಟೇಷನ್. ಈಸ್ ಅ ಸೆಕ್ರೆಟರಿ ಬೈ ರೊಟೇಷನ್ ಆಫ್ ದ ಝೋನಲ್ ಕೌನ್ಸಿಲ್ ಆಫ್ ಅ ಸ್ಟೇಟ್. ಈಸ್ ಅ ಮೆಂಬರ್. ಝೋನಲ್ ಕೌನ್ಸಿಲ್ ಅಂತ ಬರ್ತದೆ ಸ್ಟೇಟ್ ಅಲ್ಲಿ. ಈಸ್ ಅ ಸೆಕ್ರೆಟರಿ ಬೈ ರೊಟೇಷನ್. A rotation secretary is a by rotation.
He has control over the staff attached to the ministers. ಈ ಮಿನಿಸ್ಟರ್ಸ್ ಗಳ ಜೊತೆ ಇರುವಂತಹ ಸ್ಟಾಫ್ ಏನಿರ್ತಾರೆ, he has control over the staff ಅಂದ್ರೆ ಮಿನಿಸ್ಟರ್ಸ್ ಗಳಿಗೆ ಹೆಲ್ಪ್ ಮಾಡ್ಲಿಕ್ಕೆ, ವರ್ಕ್ ಮಾಡ್ಲಿಕ್ಕೆ ಅಲ್ಲಿ ಸ್ಟಾಫ್ ಗಳು ಇರ್ತಾರೆ, ಬೇರೆ ಬೇರೆ ವರ್ಕ್ ಮಾಡುವಂತವರು, ಅವರ ಮೇಲೆ ಕಂಟ್ರೋಲ್ ಅನ್ನ ಹೊಂದಿರ್ತಾರೆ. He is a bridge between the state and the central or other state governments. ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟಿನ ನಡುವೆ ಬ್ರಿಡ್ಜ್ ಗ್ಯಾಪ್ ಇದ್ರೆ ಅದನ್ನ ಸರಿ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಬೇರೆ ರಾಜ್ಯಗಳ ಜೊತೆ ಸಂಬಂಧ ಅಂದ್ರೆ ಬೆಳೆಸುವಾಗ ಅದರಲ್ಲೂ ಕೂಡ ಅವರು ಅದರ ಪ್ರಯತ್ನವನ್ನ, ಅಲ್ಲಿ ಕೂಡ ಸಮಸ್ಯೆಗಳಿದ್ರೆ ಅದನ್ನ ಹೋಗಲಾಡಿಸೋ ಪ್ರಯತ್ನವನ್ನ ಮಾಡ್ತಾರೆ. ದೆನ್ he receives the confidential communication from the government of India and convey them to the chief minister. ಕೆಲವೊಂದು ಸೀಕ್ರೆಟ್ ವಿಷಯಗಳು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿರ್ತವೆ, ಅದನ್ನ ಚೀಫ್ ಮಿನಿಸ್ಟರಿಗೆ ತಲುಪಿಸುವಂತ ಕೆಲಸವನ್ನ ಕೂಡ ಚೀಫ್ ಸೆಕ್ರೆಟರಿ ಸ್ಟೇಟ್ ಅಲ್ಲಿ ಮಾಡಬೇಕಾಗ್ತದೆ. ಬೇರೆ ಯಾವುದೇ ರೀತಿಯಂತ ವ್ಯವಸ್ಥೆಗಳಿಗೆ ಅವರು ಅಂದ್ರೆ ಆ ಸೀಕ್ರೆಟಿ ಮೇಂಟೈನ್ ಮಾಡುವಾಗ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿ ಅವರದನ್ನ ಮಾಡಬೇಕಾಗ್ತದೆ. ಯಾವುದೇ ರೀತಿಯಲ್ಲೂ ಅದು ಇನ್ನೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ಅದನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಸೀಕ್ರೆಸಿ ಕ್ಯಾಬಿನೆಟ್ ನ ಸೀಕ್ರೆಟಿ ಇರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಕನ್ವೆ ಮಾಡಿದಂತಹ ಸೀಕ್ರೆಸಿಯನ್ನ ಮೇಂಟೈನ್ ಮಾಡೋದು ಅಷ್ಟೇ ಜವಾಬ್ದಾರಿ ಆಗಿರ್ತದೆ. ದಿಸ್ ಈಸ್ ಆಲ್ ಅಬೌಟ್ ದ ಅಡ್ಮಿನಿಸ್ಟ್ರೇಟಿವ್ ಮಿಷನರಿ, ಸಿವಿಲ್ ಸರ್ವೆಂಟ್ ಅಂಡ್ ದ ಕಾನ್ಸೈನ್ಸ್ ಕೀಪರ್ ಆಫ್ ದ ಸಿವಿಲ್ ಸರ್ವೆಂಟ್. he play a significant role in a state. ಪ್ರತಿ ಒಂದು ಸ್ಟೇಟ್ ಅಲ್ಲಿ ಚೀಫ್ ಸೆಕ್ರೆಟರಿ ಒಂದು ಇಂಪಾರ್ಟೆಂಟ್ ಆದ ಪ್ಲೇಸ್ ಅನ್ನ ಪಡ್ಕೊಳ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ದ ಚೀಫ್ ಸೆಕ್ರೆಟರಿ.